ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್. ಈ ವ್ಲಾಗ್ ಬಂದು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. 5:45 ಆಗಿದೆ ಟೈಮು. ಆವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಹೊರಗಡೆ ಎಲ್ಲ ತೊಳೆದ್ಬಿಡೋಣ ಅಂತ ಹೇಳಿ ತೊಳಿತಿದ್ದೆ. ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಹೋಗಿ ಮತ್ತೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಇನ್ನು ನನ್ನ ಮಗಳಿಗೆ ಬಾಕ್ಸಿಗೆ ಮಾಡಬೇಕಲ್ವಾ, ಹಾಗಾಗಿ ಬೇಗ ಎದ್ದೊಳ್ತೀನಿ. ರಜಾ ಇದ್ದಿದ್ದ ಟೈಮಲ್ಲಿ 6:30 ಹಾಗೆ ಎದ್ದೊಳ್ತೀನಿ. ಇವತ್ತು ಅದು 5 ಗಂಟೆಗೆ ಅಲಾರಾಮ್ ಇಟ್ಟಿರೋದು. ಅಲಾರಾಮ್ ಹೊಡ್ಕೊಂಡಾಗ ಎದ್ದೊಳೋದು, ನೋಡೋದು, ಮತ್ತೆ ಟೈಮ್ ಇನ್ನೊಂದು 5 ನಿಮಿಷಕ್ಕೆ ಚೇಂಜ್ ಮಾಡೋದು, ಮತ್ತೆ ಮಲಗೋದು, ಹಾಗೆ 3 ಸಲ ಮಾಡಿ 5:45 5:35ಗೇನೋ ಎದ್ದೊಳ್ದೆ ಇವತ್ತು. ಎದ್ದಿದ ಮೇಲೆ ಫಸ್ಟು ಬ್ರಷ್ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲ ರಂಗೋಲಿ ಹಾಕೋದಕ್ಕೆ ಹೋಗ್ತೀನಿ. ಹಾಗೆ ಟೋನಿನ ಮೇಲೆ ಬಿಟ್ಬಿಡ್ತೀನಿ, ಬ್ರೂನೋನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನಾನು ಹೊರಗಡೆ ನೀರೆಲ್ಲ ಚೆಲ್ಲಿ ರಂಗೋಲಿ ಹಾಕೋವರ್ಗು ಅವ್ನು ಇಲ್ಲಿಲ್ಲೇ ಓಡಾಡ್ಕೊಂಡಿರ್ತಾನೆ. ರಂಗೋಲಿ ಹಾಕೋವರ್ಗು ಬಿಡೋದಿಲ್ಲ, ನೀರು ಚೆಲ್ಲೋವರೆಗೂ ಮಾತ್ರನೇ ಬಿಡ್ತೀನಿ. ನೋಡಿ ಅವಾಗೂ ಎಷ್ಟು ಸಲ ಬರ್ತಾನೆ, ಗೇಟ್ ಹತ್ರಕ್ಕೆ ಹೋಗ್ತಾನೆ, ಮತ್ತೆ ಗಾಡಿ ಹತ್ರ ಬರ್ತಾನೆ. ಎಷ್ಟು ರೌಂಡ್ಸ್ ಹೊಡ್ಸಿದಾನೋ ನನ್ನನ್ನು. ನಮ್ಮ ಮನೆ ಹತ್ರ ಮಾತ್ರನೇ ಬಿಟ್ಟಿರ್ತೀನಿ, ಇನ್ನು ಆ ಕಡೆ ಈ ಕಡೆ ಎಲ್ಲೂ ಬಿಡೋದಕ್ಕೆ ಹೋಗೋದಿಲ್ಲ ಅವನನ್ನು. ಹಾಗೆ ಮತ್ತೆ ಮೇಲೆ ಕಳಿಸ್ಬಿಟ್ಟು ಅವನನ್ನು ಅಂದರೆ ಮನೆ ಒಳಗಡೆ ಕಳಿಸ್ಬಿಟ್ಟು ನಾನು ಆಮೇಲೆ ರಂಗೋಲಿ ಹಾಕ್ತೀನಿ. ರಂಗೋಲಿ ಹಾಕೋ ಇಂಟ್ರೆಸ್ಟಲ್ಲಿ ಅವ್ನು ಯಾವ ಕಡೆ ಹೋಗ್ತಾನೆ ಅಂತ ನೋಡ್ಕೊಳ್ಳೋದಕ್ಕೂ ಆಗಲ್ಲ. ನಮ್ಮ ಟೋನಿ ಆದರೆ ಜೋರಿಗೆ ಬಗಳ್ತಾನೆ ನಾವು ಕೂಗಿದ್ರೆ, ಟೋನಿ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಬ್ರೂನೋ ಬಗ್ಳೋದು ಇಲ್ಲ, ಅವ್ನು ಬಗ್ಳೋ ಸೌಂಡು ಕೇಳಿಸೋದಿಲ್ಲ. ಯಾರಾದರೂ ಎತ್ಕೊಂಡು ಹೋದ್ರು ಇನ್ನು ಅವ್ರ ಜೊತೆಗೆ ಹೋಗ್ಬಿಡ್ತಾನೇನೋ, ಅವನು ಕಚ್ಚೋದಕ್ಕೂ ಹೋಗೋದಿಲ್ಲ. ಹಾಗಾಗಿ ಹುಷಾರಕ್ಕೆ ನೋಡ್ಕೊತೀನಿ. ಹೊರಗಡೆ ಬಿಟ್ಟಾಗ ನಾನಿದ್ದಾಗ ಮಾತ್ರನೇ ಅವನನ್ನು ಹೊರಗಡೆ ಕರ್ಕೊಂಡು ಹೋಗೋದು. ಇನ್ನು ಸಿಂಪಲ್ಗೆ ಇವತ್ತು ಈ ರೀತಿ ರಂಗೋಲಿ ಹಾಕ್ಬಿಟ್ಟೆ. ಹೊರಗಡೆನೂ ಯಾರೂ ಇಲ್ಲ ನೋಡಿ. ಕತ್ಲಾಗಿದ್ದರೆ ಹೊರಗಡೆ ಬಂದು ರಂಗೋಲಿ ಹಾಕೋದಕ್ಕೂ ಭಯನೇ. ಬಟ್ ನಾಯಿಗಳಿದೆ ನಮ್ಮ ರೋಡಲ್ಲಿ, ನಾಯಿಗಳಿರೋದ್ರಿಂದ ನನಗೊಂದು ಸ್ವಲ್ಪ ಭಯ ಇರೋದಿಲ್ಲ. ಹಾಕ್ಕೊಂಬಿಟ್ಟು ರಂಗೋಲಿ ಹಾಕ್ಕೊಂಡು ಬರ್ತೀನಿ. ಯಾರಾದರೂ ಹೊಸಬ್ರು ಬಂದರು ಅಂತಂದ್ರು ಅವ್ರ ಮೇಲಕ್ಕೆ ಹೋಗ್ಬಿಡುತ್ತೆ ನಮ್ಮ ರೋಡಲ್ಲಿರೋ ನಾಯಿಗಳು. ಹಳೇಬ್ರು ಈ ಕಡೆ ರೋಡಲ್ಲಿರೋರು ಮಾತ್ರನೇ ಓಡಾಡಬೇಕು ಅವ್ರುಗಳಿಗೆ. ಇನ್ನು ರಂಗೋಲಿ ಈ ರೀತಿ ಸಿಂಪಲ್ಗೆ ಹಾಕ್ಕೊಂಡು ಇನ್ನು ಒಳಗಡೆ ಬಂದುಬಿಟ್ಟೆ. ಬೆಳಗ್ಗೆ ಟೈಮು ಈ ಕೋಗಿಲ ಸೌಂಡ್ಸು ಇವೆಲ್ಲ ಸಖತ್ ಕೇಳಿಸ್ತಿರುತ್ತೆ ಈ ನಡುವೆ ಬರ್ತಾ ಬರ್ತಾ. ಫಸ್ಟು ಆ ರೀತಿ ಸೌಂಡ್ಸ್ ಎಲ್ಲ ಏನೂ ಇರಲಿಲ್ಲ. ಈ ನಡುವೆ ಒಂದೊಂದೇ ಕೇಳ್ತಾ ಇದ್ದರೆ ಹಾಗೆ ಹೊರಗಡೆ ಇರೋಣ. ಅದು ತಣ್ಣಗೆ ವಾತಾವರಣ ಬೇರೆ, ಬೆಳಗ್ಗೆ ಹೊತ್ತು AC ಬರುತ್ತಲ್ವ, ಆ ರೀತಿ ಬರ್ತಿರುತ್ತೆ ಗಾಳಿ. ಅಂತೂ ಹೊರಗಡೆನೆ ಕುತ್ಕೊಂಡಿರೋಣ ಅಂತ ಅನ್ಸುತ್ತೆ. ಆದರೆ ಬೆಳಗ್ಗೆ ಹೊತ್ತೆ ನಮ್ಗಳಿಗೂ ಕೆಲಸ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಇನ್ನು ಒಳಗೆ ಬಂದುಬಿಟ್ಟೆ. ನಮ್ಮ ಕಿಚನಲ್ಲಿ ವಿಂಡೋ ಸೈಡು ಓಪನ್ ಮಾಡಿದ್ರು ಸರಿ ನಮಗೆ ಗಾಳಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆ ಕಿಟಕಿ ಓಪನ್ ಮಾಡಲಿಲ್ಲ ಅಂತಂದರೆ 5 ನಿಮಿಷನೂ ಇಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಾಗೋದಿಲ್ಲ. ಇನ್ನು ಕಿಟಕಿ ಓಪನ್ ಮಾಡಿಬಿಟ್ಟು ಅಡುಗೆ ಮಾಡ್ಕೊತಿದ್ದೆ. ಸಾರಿಗೂ ಇಟ್ಬಿಡ್ತಾ ಇದ್ದೆ. ಈ ನಡುವೆ ಅಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆದಾಗಿಂದ ಬೆಳಗ್ಗೆ ಹೊತ್ತೆ ಒಂದೊಂದು ದಿನ ಸಾರು ಮಾಡ್ಕೊಂಡ್ಬಿಡ್ತೀನಿ. ಬಟಾಣಿ ಕಾಳು ಎಲ್ಲ ನೆನೆಸಿದೆ ರಾತ್ರಿನೇ. ಬೆಳಗ್ಗೆ ಸಾರು ಮಾಡಿಬಿಟ್ಟು ಚಪಾತಿ ಇಲ್ಲಾಂದರೆ ಪೂರಿ ಮಾಡೋಣ ಅನ್ನೋ ಆ ಪ್ಲ್ಯಾನಲ್ಲೇ ಇದ್ದಿದ್ದು. ರಾತ್ರಿ ಅದಕ್ಕೂ ಕಾಳು ನೆನೆಸ್ಬಿಟ್ಟೆ ಮಲಗಿದ್ದು. ಇನ್ನು ನನ್ನ ಮಗಳಿಗೆ ಈ ಕಾಳು ಸಾರು ಇವೆಲ್ಲ ಮನೆಯಲ್ಲಿ ಇರಬೇಕಾದ್ರೆ ತಿಂತಾಳೆ, ಬಾಕ್ಸಿಗೆ ತಗೊಂಡು ಹೋಗೋದಿಲ್ಲ. ಸರಿ, ಇನ್ನು ಕ್ಯಾರೆಟ್ ಇತ್ತು ಅಂತ ಹೇಳಿಬಿಟ್ಟು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಚಪಾತಿಗೆ ಹಿಟ್ಟು ಕಲಸಿ ಇಡ್ತಾ ಇದ್ದೀನಿ. ಪೂರಿ ಅಷ್ಟೊಂದು ಇಷ್ಟಪಡೋದಿಲ್ಲ, ಅದಕ್ಕೆ ಚಪಾತಿನೇ ಮಾಡಿಕೊಟ್ಬಿಡ್ತಿದ್ದೆ. ಈಗ ಪಲ್ಯಕ್ಕೆ ಕ್ಯಾರೆಟ್ ತೆಗೆದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ತುರುಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿನೇ ಎಲ್ಲ ತೆಗೆದು ಸೈಡ್ಗೆ ಎತ್ತಿಡ್ತಿದ್ದೆ. ಹಾಗೆ ಪಲ್ಯಕ್ಕೆ ಏನು ಬೇಕು ಅಂತ ಹೇಳಿಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಯಾರು ಹಾಕಂಗಿದ್ರೆ ಅದು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿಯಾಗಿ ಇಟ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಕ್ಯಾರೆಟ್ ನೋಡಿ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ ಕಲರ್ ನೋಡೋದಕ್ಕೂ. ಇನ್ನೊಂದು ಕಲರು ಬರುತ್ತೆ ಇದರಲ್ಲಿ, ಪಿಂಕ್ ಕಲರು. ನನಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದು ಸಿಹಿಗಾದರೆ ಚೆನ್ನಾಗಿರುತ್ತೆ. ನಾವು ಕ್ಯಾರೆಟ್ ಪಾಯಸ ಮಾಡಬೇಕಾದ್ರೂ ಇಲ್ಲ ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೂ ಅದು ಚೆನ್ನಾಗಿರುತ್ತೆ. ಬಟ್ ಈ ಕ್ಯಾರೆಟ್ ಅಂದರೆ ನಮಗೆ ಪಲ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಸಿಹಿನೇ ಬರುತ್ತೆ ಯಾವ ಕ್ಯಾರೆಟ್ ಆದ್ರೂ. ಬಟ್ ಇದಾದರೆ ಓಕೆ, ಆ ಕ್ಯಾರೆಟ್ಗಿಂತ ಇದು ಬೆಟರ್ ಅಂತ ಅನಿಸುತ್ತೆ ನನಗೆ. ಈಗ ಅದನ್ನು ತುರುಬಿಟ್ಟು ಸೈಡ್ಗೆ ಎತ್ತಿಟ್ಬಿಟ್ಟು ಪಲ್ಯಕ್ಕೆ ಏನು ಬೇಕೋ ಅದು ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ಬಾಣಲಿ ಇಡ್ತಾ ಇದ್ದೀನಿ. ಬೇಗ ಒಗ್ಗರಣೆ ಹಾಕ್ಬಿಡೋಣ, ನನ್ನ ಮಗಳಿಗೆ ಟೈಮ್ ಆಗೋಗುತ್ತೆ. ಅದರಲ್ಲೂ ಮಾರ್ನಿಂಗ್ ಹೊತ್ತು ವಿಡಿಯೋ ಶೂಟ್ ಮಾಡೋದಿದ್ರೆ ತುಂಬ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಅದಕ್ಕೆ ಬೇಗ ಎದ್ದೊಳ್ಬೇಕು ಅಂತಲೇ 5 ಗಂಟೆಗೆ ನಾನು ಅಲಾರಾಮ್ ಇಟ್ಕೊಳ್ಳೋದು. ಬಟ್ ಬೆಳಿಗ್ಗೆ ಟೈಮೇ ನಿದ್ದೆ ಜಾಸ್ತಿ ಬರ್ತಿರುತ್ತಾ, ಇನ್ನು ಅಲಾರಾಮ್ ಟೈಮಿಂಗ್ಸ್ ಚೇಂಜ್ ಮಾಡಿ ಮಲಗಿ ನಾನು ಎದ್ದೊಳೋದ್ರ ಒಳಗಡೆ 5:30 5:45 ಆಗೋಗ್ಬಿಡುತ್ತೆ. ಇನ್ನು ಪಲ್ಯನೂ ರೆಡಿ ಮಾಡ್ಕೊಂಡ್ಬಿಟ್ಟೆ. ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ಟೆ. ಬೇಕು ಅಂತಂದರೆ ಉದ್ದಿನಬೇಳೆ, ಕಡಲೆಬೇಳೆನೂ 1 ಸ್ಪೂನ್ ಅಷ್ಟು ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿದ್ದಾದಮೇಲೆ ನಾನು ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಬೇಡ ಅಂತ. ಇನ್ನು ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ತುರ್ದಿಟ್ಕೊಂಡಿರೋ ಕ್ಯಾರೆಟನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಅದು ಕುಕ್ ಆಗಲಿ ಅಂತ ಹೇಳಿಬಿಟ್ಟು ನೀರು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಅದ್ರ ಪಾಡ್ಗೆ ಅದು ಹಾಕ್ತಿರುತ್ತೆ.
ಆ ವಾಟರ್ ಎಲ್ಲ ಫುಲ್ಲು ಡ್ರೈ ಥರ ಆಗೋಗ್ಬಿಟ್ಟು ನಮಗೆ ಪಲ್ಯ ರೆಡಿ ಆಗಬೇಕು. ಅದಕ್ಕೆ ಪದೇ ಪದೇ ನೋಡ್ಕೊಳಕ್ಕಾಗೋದಿಲ್ಲ, ಈ ಕಡೆ ಹೇಗೋ ಚಪಾತಿ ಮಾಡ್ತಿದ್ದೀನಲ್ವಾ ಅಂತ ಹೇಳಿಬಿಟ್ಟು ಮೀಡಿಯಮ್ ಸಿಮ್ಮಲ್ಲೇ ಇಟ್ಬಿಟ್ಟು ಪಲ್ಯನ ಆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಈ ಕಡೆ ಬಂದು ಚಪಾತಿ ಮಾಡ್ಕೊತಿದ್ದೀನಿ. ಬೇಗ ತಿಳಿ ಇಟ್ಕೊಂಡ್ಬಿಟ್ಟಿದ್ದೆ. ಅವಳಿಗೆ 5 ಚಪಾತಿ ಆದರೆ ಸಾಕು, ಬೆಳಗ್ಗೆ ಹೊತ್ತು ತಿಂದರೆ 1 ಇಲ್ಲಾಂತಂದರೆ 2 ತಿಂತಾಳೆ. ಬಾಕ್ಸಿಗೆ 3 ಚಪಾತಿನೇ ತಗೊಂಡು ಹೋಗೋದು, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಫ್ರೆಂಡ್ಸ್ ಎಲ್ಲ ತಗೊತಾರೆ, ತಗೊಂಡು ಹೋಗಿ 1-2 ಎಕ್ಸ್ಟ್ರಾ ಹಾಕ್ತೀನಿ ಅಂತಂದ್ರು, ಇಲ್ಲ ಸಾಕು ನಾನು ತಿನ್ನೋದೇ 1-1.5 ಅಷ್ಟೇ ಅಂತಂತಾಳೆ. ಆದರೂ ನನ್ನ ಬಲವಂತಕ್ಕೆ 3 ಚಪಾತಿ ನಾನು ಹಾಕಲೇಬೇಕು, ಇಲ್ಲ ನನಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಅದರಲ್ಲೂ ಚಪಾತಿ, ದೋಸೆ, ಇಡ್ಲಿ, ಪೂರಿ ಇದಾದರೆ ಮಕ್ಕಳಿಗೆ ಇಳಿಯುತ್ತೆ. ರೈಸ್ ಐಟಮ್ ಏನಾದರೂ ಮಾಡಿ ಕೊಟ್ಟಿದ್ದೀನಿ ಅಂತಂದರೆ ವಾಪಸ್ ಮನೆಗೆ ಬಂದಿರುತ್ತೆ. ಪಲಾವ್ ಮೊಸರು ಬಜ್ಜಿ ಓಕೆ, ಟೊಮೆಟೊ ಬಾತ್ ಮೊಸರು ಬಜ್ಜಿ ಓಕೆ, ಬೇರೆ ಏನಾದರೂ ಅಂದರೆ ಚಿತ್ರಾನ್ನ, ಹುಳಿಯನ್ನ ಈ ಥರ ಏನಾದರೂ ಮಾಡಿದ್ರೆ ಮಾತ್ರ ನನ್ನ ಮಕ್ಕಳಿಗೆ ಇಳಿಯೋದಿಲ್ಲ. ನನ್ನ ಮಗನೂ ಅಷ್ಟೇ, ಮಗಳು ಅಷ್ಟೇ. ಅದರಲ್ಲೂ ಬಿಸಿಯಾಗಿ ಸ್ಪೈಸಿಯಾಗಿ ರೈಸಸ್ ಏನಾದರೂ ಮಾಡಬೇಕು. ನನ್ನ ಮಗ ಹೊರಗಡೆ ನಾನ್ ವೆಜ್ ಆದರೂ ತಿನ್ಕೊಂಡ್ಬಿಡ್ತಾನೆ. ಇನ್ನು ನನ್ನ ಮಗಳು ಹೊರಗಡೆ ನಾನ್ ವೆಜ್ಜು ತಿನ್ನಲ್ಲ, ಮನೆಯಲ್ಲಿ ಮಾಡೋ ನಾನ್ ವೆಜ್ಜು ತಿನ್ನೋದಿಲ್ಲ. ಯಾವಾಗೋ ರೇರ್ ಅವಳು ನನಗಿದು ಬೇಕು ಮಾಡ್ಕೊಡಮ್ಮ ಅಂತ ಕೇಳೋದು. ಅವಳಿಗೇನು ಅಂತಂದರೆ ಖಾರ ಜಾಸ್ತಿ ಹಾಕಬೇಕು. ಆ ರೀತಿ ಮಾಡಿ ಈ ಚಟ್ನಿಗಳೇನಾದರೂ ಇಟ್ಟರೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಳೆ. ಹಾಗಿರುತ್ತೆ ನಮ್ಮ ಮೈದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್. ಬೆಳಗ್ಗೆನ ಹೇಗೋ ಕ್ಯಾರೆಟ್ ಪಲ್ಯ ಮಾಡಿದ್ನಲ್ವ, ಅದರಲ್ಲೇ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ. ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಅಂತಿರಲ್ವ, ಅದನ್ನು ನೆನೆಸಿ ಇಟ್ಟಿದ್ದೆ. ಎದ್ದಿದ ತಕ್ಷಣ ಒಂದು ಸ್ವಲ್ಪ ವಾಟ್ರಲ್ಲಿ ಹಾಕಿ ಇಟ್ಬಿಟ್ಟಿದ್ನ. ಇನ್ನು ಅದನ್ನು ಹಾಕಿ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ತಿದ್ದೀನಿ. ಶುಗರ್ ಬೇಡ ಅಂತ ಹೇಳಿದ್ರು, ಅದಕ್ಕೆ ಶುಗರ್ನ ಸ್ಕಿಪ್ ಮಾಡಿಬಿಟ್ಟು ಜೇನುತುಪ್ಪನ ಹಾಕ್ಬಿಟ್ಟು ಈ ರೀತಿ ಜ್ಯೂಸ್ ಮಾಡಿ ನನ್ನ ಮಗಳಿಗೆ 1 ಗ್ಲಾಸು, ನನ್ನ ಮಗಗೆ 1 ಗ್ಲಾಸು ಕೊಟ್ಬಿಡೋಣ ಅಂತ ಮಾಡಿಬಿಟ್ಟು ಇನ್ನು ಅವಳಿಗೆ ಕೊಟ್ಟೆ. ಇನ್ನು ಅವಳು ಇದನ್ನು ಕುಡ್ಕೊಂಡ್ಲು. ಇದಕ್ಕೂ ಮುಂಚೆನೇ ಚಪಾತಿ ಹಾಕ್ಕೊಟ್ಬಿಟ್ಟಿದ್ನ, ಅದನ್ನು ತಿಂತಾ ಇದ್ಲು. ಅದು ತಿಂದಿದ್ದು ಆದಮೇಲೆ ಜ್ಯೂಸ್ ಕುಡಿ ಅಂತಂದೆ. ಫಸ್ಟೇ ಜ್ಯೂಸ್ ಕುಡ್ಕೊಂಡ್ಬಿಟ್ರೆ ಹೊಟ್ಟೆ ಫುಲ್ ಆಗೋಗುತ್ತೆ, ಆಮೇಲೆ ಚಪಾತಿ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಜ್ಯೂಸ್ನ ಆ ಕಡೆ ಇಟ್ಟಿದ್ದೀನಿ. ಇವಾಗ ತಿಂತಾ ಇದ್ದಾಳೆ. ಇನ್ನು ಅವಳಿಗೆ ಸ್ವಲ್ಪ ಟೈಮ್ ಇದೆ, ಸರಿ ನೀನು ಹೋಗಿ ರೆಸ್ಟ್ ಮಾಡು, ನಾನು ಸಾರು ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ಕುತ್ಕೊಳ್ಳೋಣ, ಇಲ್ಲಾಂತಂದರೆ ಬಿಸಿ ನೀರಾದರೂ ಕುಡ್ಕೊಂಡು ಕುತ್ಕೊತೀನಲ್ವ. ಅದಕ್ಕೆ ಫಸ್ಟು ಸಾರಿಗೆ ಮಸಾಲೆ ರುಬ್ಕೊಂಡ್ಬಿಡೋಣ ಅಂತ ಹೇಳಿ ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ ಫಸ್ಟೇ. ಇನ್ನು ಈಗ ಕಾಳನ್ನು ಕೂಗಿಸ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರಲ್ಲಿ 2 ವಿಸಿಲ್ಗೆ. ಈಗ ಕಾಳು ಒಂದು ಸ್ವಲ್ಪ ತೊಗೊತೀನಿ ನಾನು ಮಸಾಲೆ ರುಬ್ಕೊಬೇಕಾದ್ರೆ. ಮತ್ತು ಇಲ್ಲಿ ಇಟ್ಟಿದ್ದೀನಲ್ವ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಒಂದು ಸ್ವಲ್ಪ, ಹಾಗೆ ಶುಂಠಿನೂ, ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟಿದ್ದೆ. ಫ್ರೈ ಮಾಡೋವಾಗ ನಾವು ಚಕ್ಕೆ, ಲವಂಗ, ಒಂದು ಚೂರು ಮರಾಠಿ ಮೊಗ್ಗನ್ನು ಹಾಕ್ಕೊತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಅದು ತಣ್ಣಗಾಗಲಿ ಅಂತ ಫ್ಯಾನ್ ಕೆಳಗಡೆ ಹಾಕಿ ಇಟ್ಬಿಟ್ಟು ಈಗ ನನ್ನ ಮಗಳು ಹೊರಡ್ತಿದ್ಲ. ಅವಳು ಹೋಗ್ಬೇಕಾದ್ರೆ ಹಂಗೆ ಗೇಟ್ವರೆಗೂ ಬಂದು ಅವಳನ್ನ ಕಳಿಸ್ಕೊಟ್ಬಿಟ್ಟೆ. ನನ್ನ ಮನೆ ಒಳಗಡೆ ಹೋಗೋದು ಯಾವಾಗೂ ಅದೇ ರೀತಿಯೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಸರಿ ಬಾಯ್ ಅಂತ ಹೇಳ್ತಿದ್ಲಲ್ವ, ಇನ್ನು ಸರಿ ಹುಷಾರಕ್ಕೂ ಹೋಗ್ಬಾ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಿದ್ದೆ. ನೋಡಿ ನಮ್ಮ ಬೀದಿಯಲ್ಲಿ ನಾಯಿಗಳು ಅಂತಂದಲ್ವ, ಎಷ್ಟೊಂದು ನಾಯಿಗಳಿದೆ. ಇನ್ನೂ 2 ನಾಯಿಗಳಿದೆ, ಟೋಟಲ್ 5 ನಾಯಿಗಳಿರೋದು. ಆ 2 ನಾಯಿಗಳು ಕಾಣಿಸಿಲ್ಲ, ಎಲ್ಲೋ ಬೇರೆ ಕಡೆ ಹೋಗಿ ಮಲಗಿದೆ ಅಂತ ಅನ್ಕೊತೀನಿ. ಈ ನಾಯಿಗಳು ಮಾತ್ರ ಇಲ್ಲಿ ಮಣ್ಣಿದ್ರೆ ಪಕ್ಕದಲ್ಲಿ ಅದ್ರ ಮೇಲೆ ಹಾಡ್ಕೊತಿದೆ. ಇನ್ನು ಮನೆ ಒಳಗಡೆ ಬಂದು ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೆ ಅಲ್ವಾ. ಇನ್ನು ಅವಳು ಹೋದ್ಲು, ಅವಳನ್ನ ಕಳಿಸ್ಕೊಟ್ಬಿಟ್ಟು ಮನೆ ಒಳಗಡೆ ಬಂದು ಕುಕ್ಕರಲ್ಲಿ ಈ ರೀತಿ ಫ್ರೈಗೆ ಇಟ್ಬಿಟ್ಟೆ, ಅಂದರೆ ಒಗ್ಗರಣೆ ಹಾಕ್ಬಿಡ್ತಾ ಇದ್ದೀನಿ. ಮಾಮೂಲಿ ಒಗ್ಗರಣೆಗೆ ನಾವು ಯಾವ ರೀತಿ ಹಾಕ್ಕೊತಿರೋ ಆ ರೀತಿಯೇ ಒಗ್ಗರಣೆಗೆ ಹಾಕ್ಕೊಂಡು ಮಸಾಲೆ ಎಲ್ಲ ರುಬ್ಬಿದ್ದೆ. ಬಟಾಣಿ ಕಳ್ಳೆ ಆಗಲೇ ಕೂಗಿಸ್ಕೊಂಡು ಹಾಗೆ ಇಟ್ಟಿದ್ನಲ್ವ, ಆ ನೀರು ಜೊತೆಗೆ ಮಸಾಲೆನೆಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ ಒಂದು ಪಾತ್ರೆಗೆ. ಇವಾಗ ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ, ಅಂದರೆ ಒಗ್ಗರಣೆ ಹಾಕ್ಕೊಂಡಿದ್ದಾದಮೇಲೆ ಬಗ್ಗಿಸ್ಬಿಟ್ಟು 1-2 ವಿಸಿಲ್ಗೆ ಇಟ್ಕೊಂಡಿದ್ದೀನಿ ಅಂತಂದರೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ನಾವು ಈ ಕಾಳು ಹಾಕಿ ರುಬ್ಕೊಳ್ಳೋದ್ರಿಂದ ಏನು ಅಂದರೆ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ. ಬರೀ ತೆಂಗಿನಕಾಯಿ ಹಾಕಿ ರುಬ್ಬಿದ್ದೀರಿ ಅಂತಂದರೆ ನೀರು ಆಗೋಗುತ್ತೆ. ಹಾಗಾಗಿ ನಾನು ಯಾವಾಗೂ ಇದೇ ರೀತಿಯೇ ರುಬ್ಕೊಳ್ಳೋದು. ಇನ್ನು ಈಗ ಸಾರು ರೆಡಿ ಆಯಿತು, ಆ ಕಡೆ ವೈಟ್ ರೈಸ್ಗೂ ಇಟ್ಬಿಟ್ಟಿದ್ದೀನಿ. ಇನ್ನು ಇವತ್ತಿನ ಈ ಚಿಕ್ಕ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.